ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ. ಈ ಪಕ್ಷ ನಾನೇ ಕಟ್ಟಿರುವಂತದ್ದು. ಇದರ ಜೊತೆಗೆ ನಾನು ಈ ಬಾರಿ ನಡೀತಾ ಇರುವಂತಹ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಭ್ಯರ್ಥಿ. ನಾನು ಲಾಸ್ಟ್ ಅಲ್ಲಿ ಎಲ್ಲಾರ್ಕಿಂತ ಲಾಸ್ಟ್ ಅಲ್ಲಿ ಹೋಗಿ ನಾಮಿನೇಷನ್ ಹಾಕಿದ್ದು. ಯಾಕೆಂದ್ರೆ ನಮ್ಮ ಹಬ್ಬ ಇತ್ತು, ರಂಜಾನ್ ಹಬ್ಬ. ಹಾಗಾಗಿ ಅದ 2ನೇ ದಿವಸಕ್ಕೆ ಹೋಗಿ ನಾಮಿನೇಷನ್ ಹಾಕಿದ್ದು. ನಾಮಿನೇಷನ್ ಹಾಕಿದಾಗ್ಲಿಂದನೂ ಕೂಡ ನಾನು ನೋಡ್ತಾ ಇರುವಂತದ್ದು ಅಲ್ಲಿ ಭ್ರಷ್ಟಾಚಾರ, ಜಗಳ, ಯಾರಿಗೆ ಸೀಟ್ ಸಿಗುತ್ತೆ, ಯಾವುದೇ ಅಭ್ಯರ್ಥಿಯಲ್ಲಿ ಯಾರೇ ವೋಟ್ ಪಡ್ಕೊಳಕ್ ಬಂದಿರೋರು ನಾವು ಇಂತಹ ಕೆಲಸ ಮಾಡ್ಕೊಡ್ತೀವಿ, ನಮ್ ಎಲಿಜಿಬಿಲಿಟಿ ಇಷ್ಟಿದೆ, ಒಂದ್ MLA ಆದ್ರೆ ಈ ತರ ಮಾಡ್ಬೋದು, ಒಂದ್ MLA ಗೆದ್ರೆ ನಿಮ್ ಜನಗಳಿಗೆ ಈ ತರ ಅನುಕೂಲ ಆಗುತ್ತೆ ಅನ್ನೋರು ಯಾರು ಇಲ್ಲ ಅಲ್ಲಿ. ಅವ್ರು ಬಂದು ಒಂದ್ ಪಕ್ಷದವರು ನಮ್ಮ ಮುಸಲ್ಮಾನರ ಓಟು ನಮಗ್ ಬೇಕು ಅಂತಾರೆ, ಇನ್ನೊಂದ್ ಪಕ್ಷದವ್ರು ಬಂದ್ಬಿಟ್ಟು ಆ ಹಿಂದೂಗಳ ಓಟು ನಮಗ್ ಬೇಕು ಅಂತಾರೆ. ಬಟ್ ಆ ಹಿಂದೂಗಳಿಗೆ, ಆ ಮುಸಲ್ಮಾನರಿಗೆ ಏನ್ ಕೊಡ್ತೀವಿ ನಾವು ಅಂತ ಹೇಳಿ ಯಾರಿಗೂ ಏನು ಹೇಳ್ತಾ ಇಲ್ಲ ಅವರು. ಹಂಗಾಗಿ ನಾನು ಎಲೆಕ್ಷನ್ಗೆ ನಿಂತಾಗ ನಂದು ಒಂದು ಪ್ರಣಾಳಿಕೆ ಇದೆ. ನಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೇಳಿದ್ರೆ ನಾನು ರಾಹುಲ್ ಗಾಂಧಿ ತರ ಅಲ್ಲ. ನನ್ಗೂ ಹೈಕಮಾಂಡ್ ಇದೆ ಅಂತಲ್ಲ, ನಾನೇ ಹೈಕಮಾಂಡ್ ಈ ಪಕ್ಷಕ್ಕೆ. ನಾನು ನನ್ನ ಪಕ್ಷದ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀನಿ. ಇವತ್ತಲ್ಲ, ಇವತ್ತಿನ 10 ವರ್ಷಕ್ಕೆ ನನ್ನ ಪಕ್ಷ ಬಂದ್ರು ಕೂಡ ನಾನು ಪ್ರತಿಯೊಬ್ಬರದು 10 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿಸ್ತೀನಿ. ಅದು ಹೆಂಗ್ ಮಾಡಿಸ್ತೀರಾ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಹೆಂಗ್ ಮಾಡಿದ್ರು, ಸಿದ್ದರಾಮಯ್ಯ ಅವ್ರು ಹೆಂಗ್ ಮಾಡಿದ್ರು, ನಿರ್ಮಲಾ ಸೀತಾರಾಮನ್ ಅವ್ರು ಹೆಂಗ್ ಮಾಡಿದ್ರು. 12,770 ಕೋಟಿ ರೂಪಾಯಿ ಅದಾನಿದು ಸಾಲ ಮನ್ನಾ ಆಗಿದೆ. ಈ ಬಡವರದು ಸಾಲ ಮನ್ನಾ ಆಗಲ್ವಂತೆ. 2,500 ಕೋಟಿ ಪ್ರತಿ ವರ್ಷ ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಲ ಮನ್ನಾ ಆಗ್ತಾ ಇದೆ. ನಾವು ಸಾಲ ಮನ್ನಾ ಮಾಡಕ್ ಆಗಲ್ವಂತೆ. 500ರಿಂದ 900 ಕೋಟಿ ರೂಪಾಯಿ ಒಬ್ಬ ಕ್ಷೇತ್ರಕ್ಕೆ ದುಡ್ಡು ಹಣ ಹೋಗುತ್ತೆ. ಅದ್ರಲ್ಲಿ ಒಂದು 200 ಕೋಟಿ ಒಬ್ಬೊಬ್ಬ MLA ಸಾಲ ಮನ್ನಾ ಮಾಡಿದ್ರು ಕೂಡ ಅವ್ರ ಸಾಲಗಳು ಮನ್ನಾ ಆಗುತ್ತೆ, ನೆಮ್ಮದಿಯಾಗಿ ಬದುಕಬಹುದು. ಈ ಸಾಲ ಮನ್ನಾ ಆಗಲ್ಲ ಅಂತೆ. ಯಾಕಂದ್ರೆ ನಾವು ಡೆಪ್ಟ್ ಫ್ರೀ ಇಂಡಿಯಾ ಅಂತ ಹೇಳಿ. ಈಗ ನಂದು ಸೀರಿಯಲ್ ನಂಬರ್ 10 ಸಿಲಿಂಡರ್ ಗುರುತು. ನಂದು ಒಂದೇ ಚಾಲೆಂಜ್, ನಾನು ಒಂದ್ಸತಿ MLA ಮಾಡಿದ್ರೆ ನಾನು 10 ಲಕ್ಷ ರೂಪಾಯಿ ಪ್ರತಿಯೊಬ್ಬರದು ಸಾಲ ಮನ್ನಾ ಮಾಡಿ ತೋರಿಸ್ತೀನಿ. ಪ್ರತಿ ಒಂದ್ ಮನೆಗೆ 10 ಸಿಲಿಂಡರ್ ಕೂಡ ಫ್ರೀ ಕೊಡ್ತೀನಿ ಅಂತ ಹೇಳಿದ್ವಿ. ಎಲ್ಲಿಂದ ತಗೊಂಡ್ ಬರ್ತೀರಾ ಅಂತ ಹೇಳ್ತಾರೆ. ಇವ್ರು ಬೇರೆ MLA ಎಲ್ಲಿಂದ ತಗೊಂಡ್ ಬರ್ತಾರ? ಅವರು ಎಲ್ಲರೂ ವಿಧಾನಸೌಧದಿಂದ ದೋಚ್ಕೊಂಡ್ ಬಂದೆ ನಿಮ್ಗೆ ಹಾಕೋದಲ್ಲಿ. ಅದ್ರಲ್ಲಿ ಒಬ್ಬ ಕಿಡಿಗೇಡಿ ಏನ್ ಮಾಡಿದಾನಂದ್ರೆ, ಇವ್ರು ಎಲ್ಲಾ ರೀತಿಯ ಷಡ್ಯಂತ್ರಗಳು ಮಾಡ್ತಾರೆ. ಒಂದ್ ಅಭ್ಯರ್ಥಿ ಅಂದ್ಮೇಲೆ ಈಗ ಎಲ್ಲಾರು ಕೂಡ ಒಂದೊಂದು ಗ್ಯಾರಂಟಿ ತಗೊಂಡ್ ಬರ್ತಾರೆ. ನಮ್ಗೆ ಇದ್ ನೋಡಿ ಓಟ್ ಹಾಕಿ, ಅದ್ ನೋಡಿ ಓಟ್ ಹಾಕಿ, ಒಬ್ಬನ್ ಕಲರ್ ನೋಡಿ ಓಟ್ ಹಾಕಿ, ಒಬ್ಬನ್ ಟೋಪಿ ನೋಡಿ ಓಟ್ ಹಾಕಿ ಅಂತ. ನನಗೊಬ್ಬ ನಿನ್ನೆ ಫೋನ್ ಮಾಡ್ಬಿಟ್ಟು ಅವನ RTA ಕಾರ್ಯಕರ್ತ ಅಂತೆ, ಬಿಜೆಪಿಯಲ್ಲಿ ಕಾರ್ಯಕರ್ತ ಅಂತೆ. ಅವನು ಒಬ್ಬ ನಮ್ಮವನೇ, ಮುಸ್ಲಿಮ್ಸ್ ಅವನು. ಬಟ್ ಅವನ್ ಏನ್ ಮಾಡಿದಾನಂದ್ರೆ, ಅವ್ರು ದುಡ್ಡಿನ ಆಸೆಗೆ ನನಗ್ ಫೋನ್ ಮಾಡಿ ಅವಚ್ಚ ಶಬ್ದಗಳಿಂದ ಬೈದಿ, ನಿಂದಿಸಿ, ನಮ್ಮ ತಂದೆ ತಾಯಿ ಏನು ಬಿಟ್ಟಿಲ್ಲ ಅವನು. ಆ ರೀತಿ ಬೈತಾ ಇದ್ದಾನೆ. ಆಮೇಲೆ ಅವರೆಲ್ಲ ಧಮಕಿ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ದಾವಣಗೆರೆಯಲ್ಲಿ ಕಾಲಿಟ್ರೆ ನಿನಗ್ ಮರ್ಡರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಉಲ್ಲಂಘನೆ ಅಲ್ವಾ? ಇದು ರಿಟರ್ನಿಂಗ್ ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಅವ್ರಿಗೆ ಈಗಲೂ ಕೂಡ ನಾನು ಫೋನ್ ಮಾಡಿದ್ದೆ, FIR ಕಾಪಿ ನೀವು ಹಾಕ್ಲೇಬೇಕು. ಯಾಕಂದ್ರೆ ನಾನ್ ಬೆಲೆ 3 ತಿಂಗಳು ಹೋಗ್ತಾನ ಅವನು. ಯಾರಿಗೂ ಕೂಡ ಅಭ್ಯರ್ಥಿ ಅಂತ ಹೇಳಿದ್ಮೇಲೆ ನಾನೇ ಅಂತ ಅಲ್ಲ, ಒಬ್ಬ ಇಂಡಿಪೆಂಡೆಂಟ್ ನಿಂತಿರೋನ್ಗೂ ಕೂಡ RO ಆಫೀಸಲ್ಲಿ ಮೀಟಿಂಗ್ ಕರೆದಾಗ ನಾವೆಲ್ಲರೂ ಹೋಗಿ ಕೂತ್ಕೋತೀವಿ. ಕೂತ್ಕೊಂಡಾಗ ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು. ನಮಗ್ ಸುಪ್ರೀಂ ಯಾರು? ರಿಟರ್ನಿಂಗ್ ಆಫೀಸರು. ಅಲ್ಲಿನ SP ಅಲ್ಲ, ಅಲ್ಲಿನ DC ಅಲ್ಲ, ಅಲ್ಲಿನ ಕಮಿಷನರ್ ನಮಗಲ್ಲ ಸುಪ್ರೀಂ. ನಮಗ್ ಸುಪ್ರೀಂ ಇರೋದು ರಿಟರ್ನಿಂಗ್ ಆಫೀಸರ್ ಒಂದೇ. ರಿಟರ್ನಿಂಗ್ ಆಫೀಸರ್ಗೆ ಸುಪ್ರೀಂ ಯಾರು ಅಂತ ಹೇಳಿದ್ರೆ ಅಬ್ಸರ್ವರ್ ಒಂದೇ. ಅಬ್ಸರ್ವರ್ಗೂ ಫೋನ್ ಮಾಡಿದ್ದೀನಿ, ಅವ್ರಿಗೂ ಹೇಳಿದ್ದೀನಿ. ನಮ್ಮ ಏಜೆಂಟ್ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಪಾದಯಾತ್ರೆ ಹೊರಟಿದ್ದೆ. ನಾವು ಎಲ್ಲಿಂದ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಒಂದು ದರ್ಗಾ ಇದೆ ನಮ್ದು, ತೋಕಲ್ ಮಸ್ತಾನ್ ದರ್ಗಾ ಅಂತ. ಆ ದರ್ಗಾದಿಂದ ನಾನು ನಡ್ಕೊಂಡು ಒಂದು ಹರಕೆ ಹೊತ್ಕೊಂಡು ಜಂಗಲ್ ಗಂಟ ನಡ್ಕೊಂಡು ಹೋಗಿದ್ದೀನಿ. ಅದು ನನ್ನ ವೈಯಕ್ತಿಕ. ಎಲೆಕ್ಷನ್ ಇದೆ ಅಂತ ನಡ್ಕೊಂಡು ಹೋಗಿರೋದಲ್ಲ, ಅದು ಎಲೆಕ್ಷನ್ ಅಲ್ಲಿ ಗೆಲ್ಲಿ ಅಂತ ನಡ್ಕೊಂಡು ಹೋಗಿರೋದಲ್ಲ. ಇಲ್ಲಿಂದ ಅಯ್ಯಪ್ಪ ಸ್ವಾಮಿ ಅವ್ರಿಗೂ ನಡ್ಕೊಂಡು ಹೋದ್ರು ಕೂಡ ದೇವರು ನಿಯತ್ ನೋಡ್ಬಿಟ್ಟೆ ಕೊಡೋದು, ನೀನ್ ಹಿಂದೂ ಆಗಿರ್ಲಿ ಮುಸ್ಲಿಮ್ಸ್ ಆಗಿರ್ಲಿ. ಬಟ್ ನಾನ್ ನನ್ನ ಹರಕೆನ ತಗೊಂಡು ಅವರು ಈ ಜನಗಳ, ಯಾಕಂದ್ರೆ ಅಲ್ಲಿ ಸುನ್ನಿ ಮುಸ್ಲಿಮ್ಸ್ ಅನ್ನೋದು 92,000 ಜನ ಇದ್ದಾರೆ ಇಲ್ಲಿ ದಾವಣಗೆರೆಯಲ್ಲಿ. ಅವರೆಲ್ಲ ಓಟ್ ಹಾಕಿ ನನ್ನ ಗೆಲ್ಲಿಸ್ತಾರ ಅಂತ ಹೇಳಿ ಒಂದೊಂದು ಓಟಿಗೆ 7,000 ರೂಪಾಯಿ ಕೊಡ್ತಾ ಇದ್ದಾರೆ. ಒಂದು ಓಟಿಗೆ 7,000 ರೂಪಾಯಿ. ಈ ಕುಕ್ಕರು ನಿಕ್ಕರು ಕೊಟ್ಬಿಟ್ಟು ಓಟನ್ನ ಮಾರ್ಕೊಂಡು ನಾನು ಚಾಲೆಂಜ್ ಮಾಡಿದ್ದೀನಿ. ನಾನು ನಮ್ಮ ದೇವರು ಖುರಾನ್ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದೀನಿ.
ನಾನ್ ಗೆದ್ರೆ ಈ ಕೆಲಸ ಮಾಡ್ಕೊಡ್ತೀನಿ. ಯಾಕಂದ್ರೆ ಸೆಕ್ಯೂರ್ಡ್ ಲೋನ್ ಅಂದ್ರೆ ಏನು, ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ, RBI ಗೈಡ್ಲೈನ್ಸ್ ಏನಿದೆ, ಪೇಮೆಂಟ್ಸ್ ಅಂಡ್ ಸೆಟಲ್ಮೆಂಟ್ ಆಕ್ಟ್ 2007 ಅಂದ್ರೆ ಏನು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂದ್ರೆ ಏನು, ಎಲ್ಲಾ ತಿಳಿಸಿ ಎಲ್ಲಾ ಮಾಡಿ ಈ ಜಾಸ್ತಿ ಬುದ್ಧಿವಂತಿಕೆ ಇರುತ್ತೆ ನೋಡಿ. ಈಗ ನೀವೆಲ್ಲ ಪತ್ರಕರ್ತರು, ನೀವು ಪ್ರಶ್ನೆ ಮಾಡೋದ್ರಲ್ಲಿ ಒಂದು ದಮ್ಮಿ ಇರುತ್ತೆ, ಒಂದು ತಾಕತ್ ಇರುತ್ತೆ, ಒಂದು ಸಮಾಜಕ್ಕೆ ಒಂದು ಉತ್ತರ ಹೋಗುತ್ತೆ. ಅದಕ್ಕೆ ಯಾರ್ಯಾರೋ ರೋಡಲ್ಲಿ ಹೋಗೋರು 500 ರೂಪಾಯಿಗೆ 600 ರೂಪಾಯಿಗೆ ಅವ್ನು ವೋಟ್ ಮಾಡ್ಕೊಳ್ಳೋನು, ಇವನು ಯಾವ್ದೋ ಕಂಪನಿ ಯಾವ್ದೋ ಪಕ್ಷದ ಬಾವುಟ ಹಿಡ್ಕೊಂಡು ಓಡಾಡೋನು ಈ ತರ ಫೋನ್ ಮಾಡಿ ನನ್ಗೆ ಧಮಕಿ ಕೊಟ್ಟಿದ್ದಾನಂದ್ರೆ ಇದು ಪೀಸ್ಫುಲ್ ಎಲೆಕ್ಷನ್? ನಾನ್ ನಿಮಗ್ ಕೇಳೋದು, ಇದು ಪೀಸ್ಫುಲ್ ಎಲೆಕ್ಷನ್? ಇದು ಈ ನಡೀತಾ ಇದೆಯಲ್ಲ, ಇದು ರೌಡಿಸಂ ಎಲೆಕ್ಷನ್ ಅಂತಾರೆ. ಇದಕ್ಕೆ ಪೀಸ್ಫುಲ್ ಎಲೆಕ್ಷನ್ ಅಂತ ಹೇಳಕ್ ಸಾಧ್ಯ ಇಲ್ಲ. ಅದು ದಾವಣಗೆರೆಯಲ್ಲಿ ನಡೀತಾ ಇರುವಂತದ್ದು. ಅವನು ಯಾರೋ ಪೈಲ್ವಾನ್ ಬಂದ, ಅವನಿಗೆ ತಗೊಂಡು ದೊಡ್ಡದಾಗಿ ಇದು ಮಾಡಿದ್ರು. ಲಾಸ್ಟ್ ಅವನು ದೇವ್ರು ಬಂದ್ರು ನಾನು ಚೇಂಜ್ ಆಗಲ್ಲ ಅಂತ ಹೇಳ್ಬಿಡ, ದೇವ್ರು ಬರೋಕ್ಕಿಂತ ಮುಂಚೆನೆ ಅವ್ನು ಚೇಂಜ್ ಆಗ್ಬಿಟ್ಟ. ಅವನು ಎಲ್ಲಿ ದೇವ್ರ ಕೆಳಗಡೆ ಎಲ್ಲಿಬಿಡ್ತಾನ ಅಂತ ಹೇಳಿ ಈ ತರ ಸಾವಿರಾರು ಜನಗಳಿಗೆ ನೋಡಿ. ಮುಸ್ಲಿಮ್ಸ್ ಅಂತ ಮತ ಜಾಸ್ತಿ ಇದೆ ಅಂತ ದರ್ಶನ್ ವರ್ಸಸ್ ಸುದೀಪ್ ಸ್ಟಾರ್ ವಾರ್ ನಿರ್ಮಾಣ ಮಾಡಿರುವಂತದ್ದು. ಇದು ಆಚಾರ್ಯ ಚಾಣಕ್ಯ ಕಟ್ಟಿರುವಂತ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಐಡಿಯಾಲಜಿ ಮೇಲೆ ನಡೆಯುವಂತ ದೇಶ ಇದು ನಮ್ದು. ಇದು ನಿನ್ ಮುಸ್ಲಿಮ್ಸ್, ನಿನ್ ಹಿಂದೂ, ಯದಾ ಯದಾದಿ ಧರ್ಮಸ್ಯ ಯದದಿ ಭವತು ಭಾರತ. ಇದು ನೀನ್ ಕಟ್ಟಿರೋದಲ್ಲ, ನಾನ್ ಕಟ್ಟಿರೋದಲ್ಲ. ಆ 12 ವರ್ಷದ ಹುಡುಗನ್ ಕರ್ಕೊಂಡ್ಬಂದು ಅಖಂಡ ಭಾರತವನ್ನು ಕಟ್ಟಿರೋದು. ಇಂಥದ್ರಲ್ಲಿ ನೋಡಿ, ನನ್ನ ಕಂಪ್ಲೇಂಟ್ ಕಾಪಿನೂ ಇದೆ ನನ್ನ ಹತ್ರ. ಅವನು ಬೈದಿರೋಂಥದ್ದು ಎಲ್ಲ ರಿಕಾರ್ಡಿಂಗು ಕೂಡ ಕಳಿಸಿದ್ದೀನಿ ನಾನು. ರಿಕಾರ್ಡಿಂಗ್ ಎಷ್ಟು ಖರಾಬ್ ಇದೆ ಅಂತ ಹೇಳಿದ್ರೆ ಅದು ನನ್ನ ಜೀವನದಲ್ಲಿ ನಾನು ಕೇಳಿರ್ಲಿಲ್ಲ. ಆ ತರ ಶಬ್ದಗಳು, ಆ ತರ ಬೈತಾನ ಅವನು. ಅವನು ವಸೀಂ ಅಂತ ಹೇಳ್ಬಿಟ್ಟು, ಮೊಹಮ್ಮದ್ ವಸೀಂ ಅವನ ಹೆಸರು. ಅವನು ದಾವಣಗೆರೆ, ಅವನು ಲೋಕಲ್. ಅವನು ಅಂದ್ರೆ ಈಗ ಎಲ್ಲಿ ಮುಸಲ್ಮಾನರು ಓಟ್ಗಳ, ಈಗ ಪ್ರತಿ ಒಂದು ಹೆಣ್ಮಗುಗೂ ಗೊತ್ತು 10 ಸಿಲಿಂಡರ್ ಫ್ರೀ ಕೊಡ್ತಾರಂದ್ರೆ ಇವ್ರಿಗೆ ಓಟ್ ಹಾಕ್ಬೇಕು ಅಂತ. 10 ಲಕ್ಷ ಸಾಲ ಮನ್ನಾ ಮಾಡಿಸ್ತಾನಂದ್ರೆ ಇವ್ರಿಗೆ ಓಟ್ ಹಾಕ್ಬೇಕು. ಒಂದ್ಸತಿ ಅವಕಾಶ ಕೊಟ್ಟು ನೋಡ್ಬೋದಲ್ಲ. ನಾನ್ ಮಾಡಿಲ್ಲ ಅಂದ್ರೆ 15 ದಿನದಲ್ಲಿ ರಾಜೀನಾಮೆನೂ ಕೊಡ್ಬೋದಲ್ಲ. ಇದೇನ್ ರಿಎಲೆಕ್ಷನ್ ಆಗಲ್ಲ ಮತ್ತೆ ಇದಿಲ್ಲ ಅಂತ ಹೇಳ್ವಲ್ಲ. ಇದು ಶಾಶ್ವತ ಅಲ್ವಲ್ಲ. ಸೀಟ್ಗೋಸ್ಕರ ಸಾಯುವಂತ ಜನ ಇವರು. ಯಾಕಂದ್ರೆ ಸೀಟ್ ಅಂದ್ರೆ ಜೀವ ಬಿಟ್ಬಿಡ್ತಾರೆ. ಇವ್ರ ಜೀವಮಾನದಲ್ಲೂ ಕೂಡ ಇವರು ಈ ಎಷ್ಟು ಜನ MLA ಗಳಾಗಿದ್ದಾರೆ ಇವತ್ತು ನೋಡಿ. ಇಡೀ ಕ್ಯಾಬಿನೆಟ್ ಕಾಂಗ್ರೆಸ್ ಅಲ್ಲಿದೆ ದಾವಣಗೆರೆಯಲ್ಲಿ. ಒಬ್ಬೊಬ್ಬ ಒಂದೊಂದ್ ರೀತಿ ಸ್ಟೇಟ್ಮೆಂಟ್. ಅವ್ರ ಕ್ಷೇತ್ರಕ್ಕೆ ಹೋಗಿ ನೋಡಿ, ಅವ್ರಿಗೆ ಕಸ ಎತ್ತಿಲ್ಲ. ಈ ಶಿವಾಜಿನಗರ ಕ್ಷೇತ್ರದಿಂದ ಅಲ್ಲಿಗೆ ಹೋಗಿದ್ದಾರೆ. ಈ ಶಿವಾಜಿನಗರದೊಳಗೆ ಗೆಬ್ಬೆ ಬುರ್ಸಿದ್ದಾರೆ. ಅವ್ರ ಕ್ಷೇತ್ರನ ನೀಟಾಗಿ ಇಟ್ಕೊಳ್ಳಿ ಅಂದ್ರೆ ಅಲ್ಲಿ ಅವನ ಕೆಲ್ಸಕ್ಕೆ ಹೋಗಿದ್ದಾರೆ ಅವರು. ನಾ ಗೆಲ್ಲಿಸ್ಲಿ, ನಿಮ್ ಪಕ್ಷದ ಕೆಲಸ, ನಿಮ್ ಕಾರ್ಯ ಯಾರೇ ಇದ್ರು ಕೂಡ ನಿಮ್ ಪಕ್ಷ ನಿಮ್ ಇದನ್ನು ನೀವು ಮಾಡ್ಲೇಬೇಕು, ಬೇಡ ಅಂತಲ್ಲ. ನಮಗೆ ಧಮಕಿ ಕೊಡಿಸುವಂತ ಅವಶ್ಯಕತೆ ಏನ್ ಬಂತು ನಿಮ್ಗೆ? ಇಷ್ಟು ಹೇಳಿತನ ಏನಕ್ಕೆ ಬಂತು? ಇದೇ ಕೆಲಸ ನೀವು ಎಲೆಕ್ಷನ್ ಆದ್ಮೇಲೆ ಮಾಡ್ಬೋದಾಗಿತ್ತಲ್ಲ, ಇಲ್ಲ ಎಲೆಕ್ಷನ್ ಗಿಂತ ಮುಂಚೆ ಮಾಡ್ಬೋದಾಗಿತ್ತಲ್ಲ. ನಾನು 3 ವರ್ಷದಿಂದ ಸಾಲದಿಂದ ಸಾಯ್ತಾ ಇರುವಂತ ಜನಗಳಿಗೆ 170 ಜನಕ್ಕೆ ಉಳಿಸಿದೀನಿ. ಅವ್ರ ಕೈಲಿ ಸ್ಟೇಟ್ಮೆಂಟ್ ತಗೊಂಡಿದ್ದೀನಿ. ನೀವು ಸಿಗ್ತಾ ಇರ್ಲಿಲ್ಲ ಅಂದ್ರೆ ನಾವು ಸಾಯ್ತಾ ಇದ್ವಿ ಅಂತ ಹೇಳಿದ್ದಾರೆ. ಈ ಏಜೆಂಟ್ಗಳು DRS ಸರ್ಟಿಫಿಕೇಟ್ ಅಲ್ಲಿ ಇಲ್ದಂಗೆ ಅವ್ರ ಮನೆಗಳ ಹತ್ರ ಹೋಗಿ ಅವ್ರಿಗೆ ಸಾಲಗಾರರು ಸತಾಯಿಸ್ತಾ ಇರೋದನ್ನ ನಾನು ನಿಲ್ಸಿದೀನಿ. ಅವ್ರಿಗೆ ಲೋಕ್ ಅದಾಲತ್ಗೆ ನೋಟಿಸ್ ಕೊಟ್ಟು ಅಪ್ಲಿಕೇಶನ್ ಹಾಕ್ಸಿ ಅದ್ರ ಪ್ರಕಾರ 70 to 90% ಲೋನ್ ನ ವೇ ಆಫ್ ಮಾಡಿಸಿದೀನಿ.